ಯಾರಾದರೂ ಅವರ ಅಣ್ಣ ಹಲೋ ಅಣ್ಣ ಏನಾದರೂ ಇಮ್ಮಿಡಿಯೇಟಾಗಿ ಅವರು ಎಕ್ವಿಪ್ಮೆಂಟ್ಸ್ಗಳನ್ನ ಅಥವಾ ಯುದ್ಧ ಸಾಮಗ್ರಿಗಳನ್ನ ಸಾಗಣೆ ಮಾಡಬೇಕು. ಸಡನ್ನಾಗಿ ಶತ್ರು ದೇಶ ಪಾಕಿಸ್ತಾನ ಯುದ್ಧಕ್ಕೆ ಬಂದರು ಅಂದರೆ ಬಾಗರು ಊರು ಕೊನೆ ಬಂದಂಗೆ ಆಯ್ತಪ್ಪ. ಇನ್ನೂ ಯಾವುದೋ ಅಂಗಡಿ ಸಿಗಲಿಲ್ವಲ್ಲ. ಬಾ इधर दही मिलेगा दही नहीं बहुत ज़्यादा हो गया भाई. 1 ಲೀಟ್ರ್ ಕೊಟ್ಟವ್ರೆ ಗುರು. ನಾನು ಇಲ್ಲೇ ಟೆಂಟ್ ಹಾಕೋಣ ಅಂತ ಯೋಚನೆ ಮಾಡಿದೆ. ಏನಕ್ಕೆ ಅಂದರೆ ಇಲ್ಲಿ ಭೈರವಾರ ಊಟ ನಡೀತಿದೆ. ನನ್ನ ಕಾಡೆ ಕರ್ಕೊಂಬಂದ್ಬಿಟ್ಟು ಊಟ ಹಾಕ್ತೆ ಇದೀನಿ ಅಂತ ಅಂದ್ಕೊಂಬಿಟ್ರೆ ನೀವು. ಆಮೇಲೆ ಅವನಿಗೆ ಯಾವಾಗಲೂ ಊಟ ಇರುತ್ತೆ. ನಾನು ಊಟ ಮಾಡ್ತೀನಿ ಅಲ್ವ, ಭೈರವಂಗೆ ಮಾತ್ರ ಪ್ರಾಪರ್ ಟೈಮ್ ಸರಿಗೆ ಊಟ ಮಾತ್ರ ಫಿಕ್ಸ್ ಇರುತ್ತೆ. ಅವ್ನು 2 kg ಜಾಸ್ತಿ ಆಗಿರೋದೇ ಅದಕ್ಕೆ ಸಾಕ್ಷಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಇಲ್ಲಿಂದ ನಮಗೆ ಬೇರೆ ಇನ್ನೊಂದು ರಸ್ತೆ ಸಿಕ್ತು. ಇಷ್ಟೊತ್ತರೆಗೂ ಸಣ್ಣ ರಸ್ತೆ ಇತ್ತು. ಇವಾಗ ಸ್ವಲ್ಪ ಡಬಲ್ ವೇ. ನಮಗೆ 84 ಕಿಲೋಮೀಟ್ರ್ ಇದೆ. ನಾನು ತಾನೋಟ್ಗೆ ಹೋಗಬೇಕು. ಕ್ರಾಸ್ ಮಾಡಿಕೊಂಡು 227 ಕಿಲೋಮೀಟ್ರ್ ಆಗುತ್ತೆ. ನಾನು ದಾರಿಯಲ್ಲಿ ಹೋಗ್ತಾಯಿದ್ದೆ. ನನಗಿಲ್ಲೊಂದು ಪ್ರಾಣಿ ಸಿಕ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ನರಿ ಇದೆಯಲ್ಲ, ನರಿದ ಮರಿದು ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಗುರು. ಚಿಕ್ಕ ನಾಯಿ ಮರಿ ಇದ್ದಂಗಿದೆ. ನರಿ ಮರಿ ಸಖತ್ತಾಗಿದೆ. ಜರ್ಮನ್ ಶೆಫರ್ಡ್ ನಾಯಿ ಮೂತಿ ಥರ. ಬಾಗರು जुगाड़ नहीं है, हम जा रहे हैं. हाँ उधर आइए. सम जा रहे सम घूम रहे कर्नाटका. ठीक है. होटल में कर्नाटका से आ रहे. कहाँ से हो? बढ़िया. ये तो बहुत सुंदर जगह है. आगे तो वीडियो बना देंगे. हाँ बना देंगे. इधर आ जाना इलाहाबाद में. हाँ और अभी मेरा फोन चार्ज लगा हुआ है. थोड़ी देर में आ जाओ वापस. हाँ मेरे को दही चाहिए. गांव में मिलेगा? शायद कितना चाहिए? थोड़ा चाहिए. 1/2 किलो. 1/2 किलो डब्बे आते हैं ना. एक मिनट रुको दिखाएं. थोड़ा बहुत मिल जाएगा यहाँ पे. ठीक है मैं उधर जाके आता हूँ दुकान पे, है ना. दुकान पे क्या करना है? वो दही लेके आना है. दुकान पे दही नहीं मिलेगा. हाँ अब भूल रहा हूँ आप. हाँ यहाँ घर पे मैं जो भी मिल जाएगा आपको मिल जाएगा. आ जाओ. ये 2 मिनट रुको. ठीक है. इधर ये छाया नहीं है ना. है? छाया नहीं है. अब मेरा घर ये है. वही है आपका घर. ठीक है. आ जाओ. ये ಭೈರವನಿಗೆ ಊಟಕ್ಕೆ ಹಾಕಬೇಕು. ಮೊಸರು ಹುಡುಕ್ತಾ ಇದ್ದೀನಿ. ಇಲ್ಲೊಂದು ಹಳ್ಳಿ ಸಿಕ್ಕಿದೆ ತುಂಬ ಹೊತ್ತಾದಮೇಲೆ. ಹಾಂ ಇಲ್ಲಿ ನೀವು ನಮ್ಮ ಹಿಮಾಲಯದಲ್ಲಿ ಹೆಂಗೆ ಹಿಮವನ್ನು ಕ್ಲೀನ್ ಮಾಡ್ತಾರೆ ರೋಡಿನ, ಹಂಗಿಲ್ಲಿ ಮರಳನ್ನ ಕ್ಲೀನ್ ಮಾಡ್ತಾರೆ. ಒಂದು ಮರಳು ದಬ್ಬ ಗಾಡಿ ತಗೊಂಬಂದು ಮರಳನ್ನ ಸೈಡಿಗೆ ದಬ್ತಾರೆ. ಫುಲ್ ಸುಸ್ತಾಗ್ಬಿಡುತ್ತೆ ಗುರು. ಇಲ್ಲಂತೂ ಸ್ವಲ್ಪ ಹೊತ್ತು ಸೈಕಲಿಂಗ್ ಹೊಡೆದ್ಬಿಟ್ರೆ ಟಯರ್ಡ್ನೆಸ್ ಫೀಲ್ ಆಗುತ್ತೆ. ಟೀಗೆ ಭೈರವಂಗೆ ಬೆಳಗ್ಗೆ ಅನ್ನ ಮಾಡಿದೆ. ಈ ಮನೆ ಚೆನ್ನಾಗಿದೆ. ಇಲ್ಲೇ ಸೈಕಲ್ ಇಲ್ಲ ನೋಡ್ರಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವ್ರಿಗೆ ಮನೆ ಕೊಟ್ಟವ್ರೆ. ಇವರಿಗೆ 1,49,270 ರೂಪಾಯಿ ಕೊಟ್ಟವ್ರೆ. 1.5 ಲಕ್ಷಕ್ಕೆ ಎಂಥ ಮನೆ ಬರುತ್ತೆ ಗುರು. ನನ್ನ ಮಕ್ಕಳು ಗೌರ್ಮೆಂಟವ್ರು ಕೊಡ್ತಾರೆ. ಸಿಂಗಾಪುರ್ ಥರ ಪ್ರಾಪರಾಗಿ ಕೊಡಬೇಕು. ಇಲ್ಲೊಂಥರ ನಾಯಿಗೆ ಬಿಸ್ಕೆಟ್ ಹಾಕ್ತಾರೆ ನನ್ನ ಮಕ್ಕಳು. ಥೂ. ಬಂದರು ಯಾರೋ. ರಾಮ್ ಏಯ್ ಮಗ ತಿನ್ನು. ಆಯ್ತಲ್ಲ ಮನೆ ಒಂದರ ಬಂದರು ಕೇಳ್ತಾರೆ ಯಾರು ಅಂತ. ಬೇಗ ತಿನ್ನು. ಎಸ್ ಫಿನಿಶ್ ಇಟ್. ಹಾಂ ನಾನು ಯಾಕೆ ಹುಡ್ಕೊಂಡು ಈ ಥರ ಪ್ಲೇಸ್ಗಳಿಗೆ ಬರೋದು ಗೊತ್ತಾ ನೋಡ್ರಿ. ಎಲ್ಲಿಂದ ಎಲ್ಲಿ ಮಟ್ಟ ನೋಡ್ರಿ ಬರೀ ಖಾಲಿ ಭೂಮಿ ಕಾಣಿಸ್ತಿದ್ಯಾ. ಅದು ಬಿಡ್ರಿ. ರೋಡ್ ಮೇಲೆ ನೋಡ್ರಿ ಒಂದೇ ಒಂದು ವೆಹಿಕಲ್, ಸಿಂಗಲ್ ವೆಹಿಕಲ್ ಏನೂ ಇಲ್ಲ. ನಾನು ಭೈರವ ಇಬ್ಬರೇ ದೊಡ್ಡ ರೋಡಲ್ಲಿ. ಸೊ ಇಲ್ಲಿ ಖುಷಿ ಸಿಗುತ್ತೆ. ಇಲ್ಲಿ ಸೈಕಲ್ ಹೊಡೆಯೋದ್ರಿಂದ ಫೀಲ್ ಗುಡ್. ಸುಮ್ಮನೆ ಆ ಹೆವಿ ಟ್ರಾಫಿಕಲ್ಲಿ ಹೋಗ್ಬಿಟ್ಟು ಆ ಹಿಂಸೆ ಇಟ್ಕೊಂಡು ಯಪ್ಪ ಅನ್ಸ್ಬಿಡುತ್ತೆ ನನಗಂತೂ.
ಸಿಟಿ ಒಳಗೆ ಅದಕ್ಕೆ ಎಂತೆಂಥ ದೊಡ್ಡ ಸಿಟಿ ಇದ್ರೂ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ನೋಡಿರಿ ಇಲ್ಲಿ ಪಾಪ ಕುರಿ ತಲೆ ತಗೋಸ್ಕೊಂಡು ಏನೋ ಮೇಯ್ತವೆ, ಫುಲ್ ದಿಬ್ಬ ಇದೆ ಇಲ್ಲಿ. ಬಟ್ ನನಗೆ ಅದಕ್ಕಿಂತ ಜಾಸ್ತಿ ನೋಡ್ತಾ ಇದ್ರೂ ಅಷ್ಟು ಖುಷಿ ಆಗ್ತಿದೆ ನನಗೆ. ನೋಡ್ತಾ ಇರ್ಬೋದು ಎಲ್ಲಿಂದ ಎಲ್ಲಿ ಮಠ ಫುಲ್ ಖಾಲಿ ಜಾಗ. ಗುರು ದೇವ್ರಣೆಗೂ ಎಷ್ಟು ಸಖತ್ತಾಗಿದೆ ಇಲ್ಲಿ ಅಂದರೆ ನಜ್ಜಿ ಬಿಡಿ ಮನಸ್ಸು ಫುಲ್ ಆನಂದ ಆಗುತ್ತೆ. ಇಲ್ಲಿ ಬಿಡಿ ಆ ತುದಿ ನೋಡಿ ಕಾಣಿಸ್ತಿದೆಯಲ್ಲ, ಫುಲ್ ತುದಿ ಹೆಂಗಿದೆ ಅಂದರೆ ಏನೋ ಒಂದು ಪ್ರಾಣಿ ಇಲ್ಲ ಅಲ್ಲಿ. ಆಯಿತು ಕಮೌಟ್. ಇವನಿಗೆ ಒಟ್ಟಲ್ಲಿ ಒಳಗೆ ಇಟ್ಕೊಳಂಗಿಲ್ಲ ಅವನು ಅಜ್ಜಿ. ಏನೋ ನೋಡಿದ ತಕ್ಷಣ ಸಾಕು ಹೊತ್ತಿಗೆ ಅಲ್ಲಿ ಹೋಗ್ಬೇಡ, ಕೊರಳಗಿಂದ ಎಲ್ಲಿ ಉಳಿಸ್ಕೊಂಡ ಬೈರವ. ಈ ಊರೊಳಗೆ ಹೋಗೋಣ, ಹೋಗ್ಬಿಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅಲ್ಲೆಲ್ಲರೂ ಊರಿಂದ ಆಚೆ ಹೋಗ್ಬಿಟ್ಟು ಟೆಂಟ್ ಹಾಕೊಂಡು ಮಲ್ಕೊಳ್ಳೋಣ. ಬೈರವಂಗೆ ಮೊಸರು ತಗೊಂಡು ಹೋಗ್ಬಿಟ್ರೆ ಸಾಕು. ನನ್ನ ಹತ್ರ ಅನ್ನ ಅವಾಗಲೇ ಬೆಳಗ್ಗೆ ಮಾಡಿದ್ದಿದೆ. ಅಯ್ಯೋ ನಜ್ಜಿ ಓಡ್ಸೋಕ್ಕಾಯ್ತಾ ಇಲ್ಲ. ಹೇ ದುಕಾನ್ ಬಾರ. ಈ ಊರಲ್ಲಿ ಅಂಗಡಿ ಹುಡುಕ್ತಾ ಇದ್ದೀನಪ್ಪ, ಅಂಗಡಿನೇ ಸಿಗ್ತಾಯಿಲ್ಲ. भाई दुकान किधर है? यही है दुकान. चिना कम ऑन फास्ट. पानी का बोतल मिलेगा? नहीं मिलेगा. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ದನ ಅವೆ. ಎಲ್ಲ ಮರುಭೂಮಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇಲ್ಲಿ ಒಂದರ ದನ ಬಡುಕಲ್ ಥರ ಇದ್ದಾವ? ಇಲ್ಲ, ಎಲ್ಲ ದನನೂ ಫುಲ್ ದಷ್ಟಪುಷ್ಟವಾಗಿದ್ದಾವೆ. ನೀವು ಯಾವ ದನನಾರು ನೋಡಿ, ನಿಜ ಒಂದು ದನನೂ ಬಡಕಲ್ ಥರ ಇಲ್ಲವೇ ಇಲ್ಲ. ಎಲ್ಲವೂ ದಷ್ಟಪುಷ್ಟವಾಗಿ ಚೆನ್ನಾಗೇ ಇದ್ದಾವೆ. ಕರದಿಂದ ಹಿಡ್ಕೊಂಡು ಸಣ್ಣ ಕರುಗಳಿಂದ ಹಿಡ್ಕೊಂಡು. ಯಾಕೆ ಹಿಂಗಿದ್ದಾವೆ ಅಂತ ನೀವು ಯೋಚನೆ ಮಾಡೋದಾದರೆ ಅಡಾಪ್ಟಿಬಿಲಿಟಿ ಅಂದರೆ ಹೊಂದ್ಕೊಂಡು ಹೋಗೋದು. ನಾವು ಹೊಂದ್ಕೊಂಡು ಹೋದರೆ ಮರುಭೂಮಿ ಆದ್ರೇನು, ಕಾಡು ಆದ್ರೇನು, ಏನಾದ್ರೇನು ಅಜ್ಜಿ ಬೆಂಕಿ ಬಿರುಗಾಳಿ ಥರ ಇರ್ಬೋದು. ಆದರೆ ನಮ್ಮ ಜನ ಹೆಂಗೆ ಅಂದರೆ ಈ ನಮ್ಮ ಹಳೆ ಕಾಲದ ಅಜ್ಜಂದ್ರಿ ಥರ. ಇವಾಗ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ, ನಮ್ಮ ಏರಿಯಾದಲ್ಲಿ ಹಿಂಗಿರಲಿಲ್ಲ, ನಮ್ಮೂರಲ್ಲಿ ಹಿಂಗಿರಲಿಲ್ಲ, ನಮ್ಮ ಹುಡುಗ ಹಿಂಗಿರಲಿಲ್ಲ, ನಮ್ಮ ಹುಡುಗಿ ಹಿಂಗಿರಲಿಲ್ಲ ಅಂತ ಫೈಟಿಂಗ್ ಮಾಡ್ಕೊತಾನೆ ಇರ್ತಾರೆ. ನೋಡಿರಿ, ದೇ ಡೋಂಟ್ ಫೈಟ್, ದೇ ಡೋಂಟ್ ಕಂಪ್ಲೇಂಟ್. ಆಯಿತಾ? ಅವೇನು ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ಬಿಸಿಲು ಮಳೆನೋ ಚಳಿನೋ ಸುತ್ತಾಡಬೇಕು, ನೀರು ಕುಡಿಬೇಕು, ಆರಾಮಾಗಿರಬೇಕು. ಅಷ್ಟವು ಕರೆಕ್ಟಾಗಿ ಮಾಡ್ತಾವೆ. ಅಡಾಪ್ಟಿಬಿಲಿಟಿ ಹೊಂದ್ಕೊಂಡವು. ತಗೊಂಡಿವನ್ನ ನೀವು ಮಲೆನಾಡಿಗೆ ಬಿಡ್ರಿ, ಎಲ್ಲೂ ಬದುಕ್ತಾವೆ. ಅಲ್ಲಿ ಬದುಕೋದು ಗೊತ್ತವಕ್ಕೆ ಹೆಂಗೆ ಅಂತ. ಆಯಿತಾ? ತಗೊಂಡೋಗಿ ಇನ್ನೂ ಒಂಚೂರು ಏನಾರ ಇಲ್ಲಾರ ಸ್ವಲ್ಪ ಮೇವ್ಗಿವ್ ಐತೆ ಅಂದ್ಕೊಳ್ಳಿ, ಬಾರೆ ಮರ ಈ ಮರವೇ, ಅದಕ್ಕಿಂತ ಕಡಿಯಾಗಿರೋ ಪ್ರದೇಶಕ್ಕೆ ಬಿಟ್ಟರು ಅವು ಬದುಕ್ತವೆ. ಅಡಾಪ್ಟಿಬಿಲಿಟಿ ಕಲ್ತ್ಕೊಳ್ರಿ ಅಷ್ಟೇ. ಸೊ ಲೈಫಲ್ಲಿ ನೀವು ಈ ದನ ನೋಡಿ ಏನಾರು ಕಲಿಯೋದಿದ್ರೆ ಅದು ಅಡಾಪ್ಟಿಬಿಲಿಟಿ, ಹೊಂದ್ಕೊಂಡು ಹೋಗೋದು. ನೋಡ್ತಾ ಇರ್ಬೋದು ದನ ಎಲ್ಲ ರಸ್ತೆ ಹೆಂಗೆ ಬ್ಲಾಕ್ ಮಾಡವೆ ಅಂತ. ಇವೆಲ್ಲ ದನಗಳಿಗೆ ಸೇರಿದಂಥ ಜಾಗ ಇದು. ನಾವು ಮನುಷ್ಯರು ಇರೋಳೆ ರಸ್ತೆ ಮಾಡ್ಕೊಂಬಿಟ್ಟಿವಿ. ಅದಕ್ಕೆ ಜನ ಇವಾಗ್ರ ನಿಮ್ಮ ಸೈಡ್ಗೆ ಅಂತ ಮೇನ್ ರೋಡಲ್ಲೇ ನಿಂತ್ಕೊಂಬಿಟ್ಟವೆ. ಅದ ಕುರಿ ತೋರಿಸ್ತೀನಿ ನೋಡ್ರಿ, ಅಲ್ಲಿ ಮುಂದೆ ಕುರಿ ಕಾಣಿಸಿದಾವ ಸ್ಟ್ರೈಟ್ ಕುರಿ. ಅಲ್ಲಿ ಫುಲ್ ಲೈನಿಗೆ ಅಡ್ಡ ಹಾಕವೆ. ಇಲ್ಲಿ ನೋಡ್ರಿ, ಇಲ್ಲೂ ಅಡ್ಡ ಹಾಕವೆ. ಇಲ್ಲೊಂದು ಹೋಟ್ಲಿಲ್ಲ, ಏನಿಲ್ಲ ಗುರು, ಅದೇ ಬೇಜಾರು. इधर कहीं पे भी पानी का बोतल मिलेगा? ताला के पास मिलेगा? लेके आ सकता हूँ मेरे को एक? ठीक है, लेके आओ. आप कहाँ से आ रहे हो? ले लो, जल्दी ले लो. दो लेके आओ. ये काटेगा नहीं? वो काटेगा नहीं. किधर मिलेगा जल्दी? नहीं, वो अभी नहीं लगेगा, बाद में.
दो बोतल 1 लीटर का 2 बोतल। बिस्लरी वाली? हाँ बिस्लरी वाली। नहीं ऐसा मिलेगा ऐसा। हाँ वो निकल के। वो कुछ नहीं करते। कहाँ से आए हो? कर्नाटका। इधर? राम राम, घूमने आया समझाना। अच्छा। हाँ भैया वो थोड़ी जल्दी जाओ ना, थोड़ा जल्दी जाओ। साइकिल ले कौन सा? कोड़ा नहीं ना साइकिल ले ले देना उनको साइकिल, वो लेके आता है। मेरा साइकिल नहीं चलाते इसमें, जल्दी जाओ। हमको एक ट्रांसफर है। ये अभी कोई गाड़ी नहीं चला रही इधर, पूरा बेड बकरी के लिए छोड़ दिया रास्ता। चलती है ना गाड़ी। ಇಲ್ಲಿ ನೋಡಿ ಇಲ್ಲಿ ಇಷ್ಟು ದೊಡ್ಡ ಹೈವೇ ಮಾಡೋರು, ಇಲ್ಲೆಲ್ಲ ದನ ಸಗಣಿ ಹಾಕ್ಬಿಟ್ಟು ಇಲ್ಲಿ ತಿಪ್ಪೆ ಗೊಬ್ಬರ ಮಾಡಾಕ್ಬಿಟ್ಟಾರೆ रोडना। साफ करिए, भेड़ बकरी है ज़्यादा बैठ जाती ठीक है वो तो सही है। तो अगर ज़्यादा गाड़ी इधर से जाते हैं तो आप भी थोड़ा उस तरफ कर देते। कोई गाड़ी नहीं जाते, गांव की गाड़ी आती गांव की गाड़ी आते हैं। और बाकी ऊपर चलती है। सही है। इस्तेमाल करना, कम से कम आप लोग इस्तेमाल कर रहे हैं। अबे किया यो। क्या जाओ ना, पियोगे बॉटल क्या भर के आना। नहीं ये बॉटल मेरे को चाहिए, और 2 बॉटल लेके आना। उस घर से पूछना, किसी का घर से पूछ के लेके आना। ये पढ़ाई को बेचते हैं, पढ़ाई करते हैं। कहाँ पढ़ते हैं, यहाँ है नहीं, स्कूल भी नहीं है, खाली पड़ी है। हमारे साथ है ऐसे जंगली फंगली फिरते रहते हैं। हम स्कूल पे नहीं जाते? स्कूल पे आप जाते स्कूल पे जाता है? जाते हैं, वो पढ़ाने वाला नहीं है। कहाँ से पढ़ाने वाला नहीं है? नहीं है यहाँ इस गाँव। आप जाते हैं? जाते तो है। स्कूल में टीचर नहीं है? टीचर है, हाँ कोई काम का नहीं, देखते फोन में दिन भर। फोन में। ठीक है सुविधा कोई नहीं है इस बच्चा की। आते 10 दिन रहते, महीने दिन वापस चले। ठीक है, आओ इधर। इधर आओ। आपका नाम क्या? दिव्या। दिव्या। आपको आता है बे का बे 2 4 बे 3 6? कहीं नहीं आता है। कहाँ आता है, कहाँ स्कूल में नहीं है तो मार्शल कहाँ है? आपको आता है? कुछ नहीं आता है। पढ़ा आता है आपको? आपको आता है? स्कूल मार्शल नहीं तो कहाँ आएगा? स्कूल में नहीं सिखाते? ये इसको आता है, इनको बच्चे को। ये स्कूल नहीं जा रही। ले दिया पढ़ाओ। राम राम। कुत्ते को साथ में क्या करते हैं? ಸೊ ನಂಗೋಸ್ಕರ ಒಂದು 2 ಲೀಟ್ರ್ ಕುಡಿಯೋ ನೀರಿನ ಬಾಟ್ಲಿ ತಗೊಂಬಂದವ್ರೆ. ನಾನು ಇದರಲ್ಲಿ ನಾಳೆವರೆಗೂ ಸರ್ವೈವ್ ಆಗ್ಬೋದು. ಇದರೊಳಗೆ ಸ್ವಲ್ಪ ಕಸರಿದೆ, ಇಲ್ಲಿ ನೀರೆಲ್ಲ ಸ್ವಲ್ಪ ಕಸರಿರುತ್ತೆ, ಯಾಕಂತಂದರೆ ಇವ್ರದ್ದು ನೀರು ಬರೋದೇ ಹಾಗೆ. थैंक यू। आप क्या पढ़ाई करते हैं? ठीक है आपको भी थैंक यू। आप क्या पढ़ाई करते हैं? 8वीं में पढ़ाई करते हैं। आता है बे का बे 2 4 कितना तक आता है? 6 हाथ तक। हाँ 6 हाथ तक। कितना तक? 6 हाथ तक। 6। 11 पे। ठीक है देखो अच्छे पढ़ाई करना। ठीक है ठीक है आपको भी धन्यवाद। आपका नाम क्या है? स्वरूप सिंह। ಇದು ಟೋಲ್ ಕಲೆಕ್ಷನ್ ಬೂತು. ಯಾವ ಖುಷಿಗೆ ಇಟ್ಟಾರೋ ಗೊತ್ತಿಲ್ಲ ಇಲ್ಲಿ ಟೋಲ್ ಕಲೆಕ್ಷನ್ ಬೂತ್ನ. ಇಲ್ಲಿ ಹೇಳ್ಕೊಳಕ್ಕೆ ಒಂದೇ ಒಂದು ಗಾಡಿ ಓಡಾಡಲ್ಲಪ್ಪ. ನಿರ್ಜನ ಪ್ರದೇಶ ಇದು. ಟೋಲ್ ಕಲೆಕ್ಷನ್ ಬೂತ್ ಇಟ್ಟವ್ರೆ, ಅಲ್ಲಿ ಜನ ಅವರು ಇಲ್ವೋ ಅದನ್ನು ಗೊತ್ತಿಲ್ಲ ಟೋಲ್ ಕಲೆಕ್ಷನ್ ಮಾಡೋದಕ್ಕೆ. ಒಬ್ಬನೂ ಇಲ್ಲ ಇಲ್ಲಿ. ನೀನು ಯಾವ ಊರಪ್ಪ ಅಂತ ಕೇಳೋಕೆ ಒಂದು ನಾಯಿ ಇಲ್ಲ ಇಲ್ಲಿ. ಯಾರಾದರೂ ಅವರ ಅಣ್ಣ ಹಲೋ ಅಣ್ಣ ಯಾರೂ ಇಲ್ಲ ಇಲ್ಲಿ. ಸುಮ್ಮನೆ ಖಾಲಿ. ಇಷ್ಟೊಂದು ದೊಡ್ಡ ನ್ಯಾಷನಲ್ ಹೈವೇ ಅಲ್ಲ. ಆ್ಯಕ್ಚುಲಿ ನೋಡಿ, ನಾನು ಯೂಶ್ವಲಿ ಎಲ್ಲದರಲ್ಲೂ ಕ್ರಿಟಿಸೈಸ್ ಮಾಡ್ತೀನಿ. ಗೌರ್ನಮೆಂಟು ರೋಡ್ಗಳನ್ನೆಲ್ಲ ಮಾಡಿ ವೇಸ್ಟ್ ಮಾಡಿದ್ರೆ ಕ್ರಿಟಿಸೈಸ್ ಮಾಡ್ತೀನಿ. ಬಟ್ ಇಲ್ಲೇನು ಕ್ರಿಟಿಸೈಸ್ ಮಾಡಲ್ಲ. ಅಂದರೆ ಸ್ವಲ್ಪ ಮೆಚ್ಯೂರಾಗಿ ಥಿಂಕ್ ಮಾಡಿದ್ವಿ. ಏನಕ್ಕೆ ಮೆಚ್ಯೂರಾಗಿ ಥಿಂಕ್ ಮಾಡಬೇಕು ಅಂದರೆ, ಇದು ಫಸ್ಟ್ ಲೈನ್ ಡಿಫೆನ್ಸು ನಮಗೆ. ಇಲ್ಲಿ ಇದರಿಂದ ಲೆಫ್ಟ್ ಸೈಡಿಗೆ BSF ಅವ್ರದ್ದು ಸಖತ್ ಕ್ಯಾಂಪ್ಸ್ ಇರುತ್ತೆ. ಏನಾದರೂ ಇಮ್ಮಿಡಿಯೇಟಾಗಿ ಅವರು ಎಕ್ವಿಪ್ಮೆಂಟ್ಸ್ಗಳನ್ನ ಅಥವಾ ಯುದ್ಧ ಸಾಮಗ್ರಿಗಳನ್ನ ಸಾಗಣೆ ಮಾಡಬೇಕು, ಸಡನ್ನಾಗಿ ಶತ್ರು ದೇಶ ಪಾಕಿಸ್ತಾನ ಯುದ್ಧಕ್ಕೆ ಬಂದರು ಅಂದರೆ, ಆವಾಗ ಸಡನ್ನಾಗಿ ಅವರು ಎಕ್ವಿಪ್ಮೆಂಟ್ಸ್ ಎಲ್ಲ ಸಾಗಾಣಿಕೆ ಮಾಡಬೇಕು ಅಂದರೆ ಅವ್ರಿಗೆ ಒಳ್ಳೆ ರಸ್ತೆ ಇರಬೇಕು. ಆ ಒಳ್ಳೆ ರಸ್ತೆ ಇಲ್ಲ ಅಂತಂದರೆ ಯುದ್ಧದಲ್ಲಿ ನಾವು ಸೋತೋಗೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಇಲ್ಲಿ ರಸ್ತೆ ಅವಶ್ಯಕತೆ ಇದೆ. ಬಟ್ ಆದರೆ ಇದ್ರ ಜೊತೆಗೆ ಇವರು ಸ್ವಲ್ಪ ಫ್ಯಾಕ್ಟ್ರಿಗಳು ಬರೋ ಥರ ಮಾಡಿದ್ರೆ ಈ ರಸ್ತೆ ಮಾಡೋದಕ್ಕೆ ಒಂದು ಸಾರ್ಥಕ ಆಗುತ್ತೆ. ಈ ಜನಗಳಿಗೆ ಕೆಲಸನೂ ಸಿಗುತ್ತೆ. ನಾನು ಇವಾಗ ಹೈವೇಯಿಂದ ಒಳಗೆ ಬಂದಿದ್ದೀನಿ. ಲೆಫ್ಟಿಗೆ ತೊಗೊಂಡು ಇಲ್ಲೊಂದು ಹಳ್ಳಿ ಬರುತ್ತೆ. ಇಲ್ಲಿ ಭೈರವಂಗೆ ಮೊಸರು ತಗೋಬೇಕು. ಇಲ್ಲಿ ಭೈರವಂಗೆ ಮೊಸರು ತಗೊಂಡ್ರೆ ಮಾತ್ರ ನಾನು ಕ್ಯಾಂಪಿಂಗ್ ಮಾಡೋಕ್ಕೆ ಸಾಧ್ಯ. ಸೊ ಐ ಹ್ಯಾವ್ ಟು ಫೈಂಡ್ ಕರ್ಡ್.
ಅಟ್ ಎನಿ ಕಾಸ್ಟ್. ಮುಂದೆ ಇದೆ ಒಂದು 10-15 ಮನೆ ಇದ್ದಾವೆ, ಹುಡುಕ್ತೀನಿ. ಊರು ಕೊನೆ ಬಂದಂಗೆ ಆಯ್ತಪ್ಪ, ಇನ್ನೂ ಯಾವುದೋ ಅಂಗಡಿ ಸಿಗಲಿಲ್ವಲ್ಲ. भाई नमस्ते भाई, इधर दही मिलेगा? दही मुश्किल छाछ? हाँ मिल सकता है, मेरे को थोड़ा छाछ चाहिए. नहीं बहुत ज़्यादा हो गया भाई, 1 लीटर कोटोरे गुरु. नहीं मैं कल ही उसको देने के लिए बस, मेरे पास चावल था वो देना था. ठीक है मिलता है ना, बहुत बहुत धन्यवाद भाई. आप एक वो करो ना, ठीक आज से करो. ठीक है, वो पूरा दूध दही वो उससे दूर रहना, जो भी डेयरी प्रोडक्ट होता है उससे दूर रहना. ठीक है, देखो बाद में क्या होता है ना. 1 हफ्ते के बाद मेरे को इंस्टाग्राम पे बोलो, और मैं अगर कुछ सॉल्व नहीं हो तो मैं बोलता हूँ मेरा दोस्त को, तो कुछ अलग बना सकते हैं. भाई गाँव का नाम रतन चिके रतन सिंह की डाणी. रतन सिंह की दानी. रतन सिंह कौन है, अभी है जिंदा? दादो ರತನ್ ಸಿಂಗ್ ಕೆ ಧಾನಿ ಅಂತ. ಧಾನಿ ಅಂದರೆ ಸ್ವಲ್ಪ ಎತ್ತರವಾಗಿರೋ ಪ್ರದೇಶ. ಇಲ್ಲಿ ಹೆಂಗೆ ಅಂದರೆ ಒಂದು ಫ್ಯಾಮಿಲಿಯವರೇ ಬಂದು ಸೆಟ್ಲಾಗಿರ್ತಾರೆ, ನಂತರದಲ್ಲಿ ಅದೇ ಫ್ಯಾಮಿಲಿ ದೊಡ್ಡದಾಗಿ ಊರಾಗ್ಬಿಡುತ್ತೆ. ಒಂದು 15-20 ಮನೆ ಅವೆ ಅಷ್ಟೇ. ಮಸ್ತಿದೆ ಗುರು ಇಲ್ಲೆಲ್ಲ ಲೊಕೇಶನು. ಏನು ಮಾಡ್ತಿರೋ ಎಲ್ಲೂ ಉಳ್ಕೊಳಕ್ಕಾಗಲ್ಲ ಇವ್ರ ಜನಗಳ ಹತ್ರ, ಬಿಕಾಸ್ ಇವ್ರಿಗೆ ಏನಾದ್ರು ಉಳ್ಕೊಂಬಿಟ್ರೆ ಇವರು ಉಳ್ಕೊಳಕ್ಕೆ ಬಿಡೋಲ್ಲ. ಯಾಕಂದರೆ ಇದು ಬಾರ್ಡರ್, ಫುಲ್ ಬಾರ್ಡರು, ಅದಕ್ಕೆ ಉಳ್ಕೊಳಕ್ಕೆ ಬಿಡೋಲ್ಲ. ಹಂಗಾಗಿ ನಾನು ವಾಪಸ್ ಹೋಗ್ತೀನಿ ಇಲ್ಲಿಂದ. ಇಲ್ಲೆಲ್ಲರ ದಾರಿಲಿ ಟೆಂಟ್ ಹಾಕೊಂಡು ಮಲ್ಕೋತೀನಿ. ಎಲ್ಲನೂ ವ್ಯವಸ್ಥೆ ಮಾಡ್ಕೊಂಡಾಯ್ತು ಗುರು. ಇಲ್ಲಿ ಯಾವುದೋ ಒಂದು ಚಿಕ್ಕದಾಗಿ ಗುಡಿ ಕಟ್ಟೋರೆ ಮರುಭೂಮಿನಲ್ಲೇ. ಗುಡಿಯಿಂದ ಆಚೆ ಹೋಗ್ಬಿಟ್ಟು ಟೆಂಟ್ ಹಾಕ್ತೀನಿ, ಯಾರಿಗೂ ಗೊತ್ತಾಗ್ಬಾರ್ದು ಆ ಥರ. ಭೈರವ ಕಮೌಟ್ ಫಾಸ್ಟ್. ಎಸ್ ಗೋ, ಗುಡ್ ಬಾಯ್. ಜಾಸ್ತಿ ಶಬ್ದ ಮಾಡ್ದಂಗೆ ಹೋಗ್ಬೇಕು. ಚಿನ್ನ ಹತ್ತು ಮೇಲೆ ಹತ್ತು. ಇಲ್ಲಿ ಮಠ ತೊಳ್ಕೊಂಬಂದೆ ಗುರು, ಸಖತ್ತಾಗಿದೆ ಏರಿಯಾ ಟೆಂಟ್ ಹಾಕೋದಕ್ಕೆ. ಇವನಿಗೆ ಖುಷಿ. ಲೇ ಭೈರವ ಮಗ ಹೆಂಗೆ ಅನ್ನಿಸ್ತಿದೆ ಇಲ್ಲಿ. ಸುಮ್ಮನೆ ಇರೋ, ಜಾಸ್ತಿ ಶಬ್ದ ಮಾಡ್ಬೇಡ, ಹೊಡೆದಾಗ್ತಾರೆ ನಮ್ಮನ್ನು. ದೇವ್ರಾಣೆಗೂ ಹೇಳ್ತೀನಿ ಕೇಳೋ. ಅಲ್ಲೂ ಆ ಕಡೆ ಸಖತ್ ಎಂಜಾಯ್ ಮಾಡ್ತಾವೆ ಗುರು. ವಾಪಸ್ ಹೋಗು ಇಲ್ಲಿ, ವಾಪಸ್ ಹೋಗು. ಕೂತ್ಕೊಬೇಡ, ಇಲ್ಲಿ ಬರ ಭೈರವ, ಹೋಗೋದು ವಾಪಸ್ ಹೋಗು. ಈ ಉಳ್ಳಲ್ಲೇ ಓಡಾಡುತ್ತೋ ಅಲ್ಲೆಲ್ಲ ಈ ಥರ ಮಾರ್ಕ್ಸ್ ಮಾಡುತ್ತೆ. ಮಾರ್ಕ್ಸ್ ಕಾಣಿಸ್ತಿದಾವಲ್ಲ. ಯಾರೋ ಹೊಸಬ್ರು ಒಂದವ್ರು ನನ್ನ ಏರಿಯಾಗೆ ಅಂತ ನೋಡ್ತಿದ್ದೆ. ಕಡಿತಾ ಇದೆ ಗುರು. ನಾನು ಇಲ್ಲೇ ಟೆಂಟ್ ಹಾಕೋಣ ಅಂತ ಯೋಚನೆ ಮಾಡಿದೆ. ಏನಕ್ಕೆ ಅಂದರೆ ಇಲ್ಲಿಂದ ಆಚೆ ಈಚೆ ಯಾರಿಗೂ ಕಾಣಲ್ಲ, ಮತ್ತು ವ್ಯೂನೂ ಚೆನ್ನಾಗಿದೆ. ಬೆಳಗ್ಗೆ ಸನ್ರೈಸ್ನು ನಿಮಗೆ ಸೂಪರಾಗಿ ತೋರಿಸ್ಬೋದು. ಇಲ್ಲಿ ಬೇಕಾದರೆ ನಾವು ಇನ್ನೂ ಮೇಲೆ ಕತ್ತೋಗ್ಬಿಟ್ಟು ಕೂತ್ಕೋಬೋದು. ಇವಾಗ ಸದ್ಯಕ್ಕೆ ನಮ್ಗೆ ಟೆಂಟ್ ಹಾಕೋಣ. ಸೊ ಕ್ಯಾಂಪಿಂಗ್ ಮಾಡುವಾಗ ನಾನು ಎಸೆನ್ಷಿಯಲ್ ಏನು ನೋಡ್ಕೋತೀನಿ ಅಂದರೆ, ಒಂದು ಫುಡ್ಡು, ಮತ್ತು ನನಗೆ ಕಂಫರ್ಟಬಲಾಗಿ ಮಲ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ. ಇಲ್ಲಿ ಯಾರು ಬಂದಂಗೆ ಡಿಸ್ಟರ್ಬ್ ಮಾಡಬಾರ್ದು. ಇಲ್ಲಿ ಯಾರು ಬಂದಂಗೆ ಡಿಸ್ಟರ್ಬ್ ಮಾಡಲ್ಲ. ವೆದರ್ ಲೊಕೇಶನ್ ಎಲ್ಲ ಚೆನ್ನಾಗಿದೆ. ನನಗಿಲ್ಲಿ ಇದೆಲ್ಲ ಗುಡ್ಡಗಳು ಯಾವ ಥರ ಮಾರ್ಪಾಡಾಗುತ್ತೆ ಅದ್ರ ಬಗ್ಗೆ ಏನೇನೂ ಜ್ಞಾನ ಇಲ್ಲ. ಇಲ್ಲಿ ಕೆಲವೊಂದು ಕಡೆ ಸಡನ್ನಾಗಿ ಅಪ್ಪೆಲ್ಲ ಇದೆ, ಅದೆಲ್ಲ ಇದೆ, ನಂಗೆ ಗೊತ್ತಿಲ್ಲ ಇದು ಹೆಂಗಾಗುತ್ತೆ ಅಂತ. ಆಮೇಲೆ ಕೆಲವೊಂದು ಸರಿ ಹೇಳ್ತಿರ್ತಾರೆ ಅರ್ಧ ಗಂಟೆನಲ್ಲಿ ಫುಲ್ ಎಲ್ಲ ಜಾಗ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ. ಐ ಹೋಪ್ ನಂಗೆ ಆಗಲ್ಲ, ನೋಡೋಣ ಏನೇನಾಗುತ್ತೆ ಅಂತ. ಸೊ ಫಸ್ಟು ಟೆಂಟ್ ಹಾಕೋಣ. ಇವಾಗ ನಾನು ಯೂಸ್ ಮಾಡ್ತಿರೋ ಟೆಂಟು ನೇಚರ್ ಹೈಕ್ದು, ಇಂಡಿಯಾದಲ್ಲಿ ಸಿಗೋಲ್ಲ. ನಾನು ವಿಯೆಟ್ನಾಮಲ್ಲಿ ತೊಗೊಂಡಿದ್ದು. ಟೆಂಟ್ ತುಂಬ ಹಾಳಾಗಿದೆ, ನಾನು ಹೊಸ ಟೆಂಟ್ ತೊಗೋಬೇಕು. ಐ ಆಮ್ ಲುಕಿಂಗ್ ಫಾರ್ ಸಮ್ ಸ್ಪಾನ್ಸರ್ಶಿಪ್. ಜೊತೆಗೆ ಅಷ್ಟೇ, ಇದೆಲ್ಲ ನನ್ನ ಜುಗಾಡು. ಮಳೆ ಬಂದರೆ ನೆನಿಬಾರ್ದು, ಹಂಗೆ ಹಿಂಗೆ ಅನ್ನೋದಕ್ಕೆಲ್ಲ ಈ ಪ್ಲಾಸ್ಟಿಕ್ ಕವರೆಲ್ಲ ಇಟ್ಕೊಂಡಿದ್ದೀನಿ. ಬಿಕಾಸ್ ಟೆಂಟ್ದು ಬೇಸೆಲ್ಲ ಹಾಳಾಗಿದೆ. ಭೈರವ ಗೆಟ್ ಬ್ಯಾಕ್. ನೀನು ಬಂದು ಮಗನೇ ನಿಜ ಹಾಳು ಮಾಡಿ ಸಿಟ್. ಎಸ್, ಗುಡ್ ಬಾಯ್. ಆ್ಯಂಡ್ ಅಗೇನ್ ಸ್ಟೇ. ಭೈರವ ಲೇ ಸ್ಟೇ.
ಡೌನ್. ನಿಜ ನೀನು ಹಿಂಗೆ ಮಾಡೋ, ನೀನು ನಾನು ಹೇಳ್ದಂಗೆ ಒಂದು ಮಾತು ಕೇಳ್ದಂಗೆ ಆ ಕಡೆ ಸುತ್ತಾಡೋ. ಹೊರಗೆ ಮಲಗಿಸ್ತೀನಿ ಇವತ್ತು ರಾತ್ರಿ ಫುಲ್ಲು. ಕ್ಯಾಂಪಿಂಗ್ ಎಲ್ಲ ಸೆಟ್ ಮಾಡಾಯಿತು. ನಮ್ಮ ಚಿನ್ನ ಇಲ್ಲೇ ಮಲ್ಕೊಂಡವನೆ. ಬಾರೋ ಇಲ್ಲಿ. ನಿನ್ನೆ ಕರೆದಿದ್ದು ಬಾರೋ ಅಂತ, ಮಿಸ್ಟರ್ ಭೈರವ ಅವರೇ, ಬನ್ನಿ ಇಲ್ಲಿ ಬನ್ನಿ. ಸ್ವಲ್ಪ ನೀವು ಮೈಲ್ ಕೊಡೋಕೊಂಡ್ರೆ ನಾವು ನಿಮಗೆ ಒಳ್ಳೆ ಜಾಗ ಕೊಡ್ತೀವಿ ನಮ್ಮ ಟೆಂಟಲ್ಲಿ. ಇಲ್ಲಿ ದೊಡ್ಡದಾಗ ಒಂದು ತೂತಾಗ್ಬಿಟ್ಟಿದೆ, ಕಾಣಿಸ್ತಿರ್ಬೇಕು ನಿಮಗೆ. ಅದಕ್ಕೆ ಇದು ಗಾಳಿ ಬರ್ದಿರಲಿ ಅಂತ. ಇನ್ನು ಕೆಳಗಡೆ ಜಾಸ್ತಿ ತಣ್ಣಗಾಗುತ್ತೆ, ಪ್ಲಾಸ್ಟಿಕ್ ಹಾಸ್ಬಿಡ್ತೀನಿ. ಇದೇ ನನ್ನ ಟೆಂಟು, ನೀವೆಲ್ಲ ನೋಡಿರ್ತೀರ. ದೆನ್ ಇರಿ ಭೈರವ ಅವರೇ, ಏಯ್ ಬಾರ ಹೊರಗೆ. ಭೈರವ, ಸುಮ್ಮನೆ ಹೇಳೋಕ್ಕಿಂತ ಮುಂಚೆ ಒಳಗೆ ಹೋಗ್ಬೇಡ. ಆಯಿತು, ನಿನಗೆ ನಿನ್ನನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಲ್ವೇನೋ. ನಾನು ನಿನ್ನ ಇಲ್ಲಾಂದ್ರೆ ನಾನು ಎಲ್ಲಿ ಹೆಂಗೋ ಮಲ್ಕೊತಿದ್ದೆ. ಇರಾಯ್ತು, ಬನ್ನಿ ಈ ಕಡೆ ಕರೆಕ್ಟು ನೋಡಿ. ಗುಡ್ ಬಾಯ್. ಹೆಂಗೆ ಇಲ್ಲಿ ಭೈರವಾರ ಊಟ ನಡೀತಿದೆ. ನನ್ನ ಕಾಡೆ ಕರ್ಕೊಂಬಂದ್ಬಿಟ್ಟು ಊಟ ಆಗ್ತಾ ಇದೀನಿ ಅಂತ ಅಂದ್ಕೊಂಬಿಟ್ರೆ ನೀವು. ಆಮೇಲೆ ಅವನಿಗೆ ಯಾವಾಗಲೂ ಊಟ ಇರುತ್ತೆ, ನಾನು ಊಟ ಮಾಡ್ತೀನಿ ಅಲ್ವ. ಭೈರವಂಗೆ ಮಾತ್ರ ಪ್ರಾಪರಾಗಿ ಟೈಮ್ ಸರಿಗೆ ಊಟ ಮಾತ್ರ ಫಿಕ್ಸ್ ಇರುತ್ತೆ. ಅವ್ನು 2 kg ಜಾಸ್ತಿ ಆಗಿರೋದೇ ಅದಕ್ಕೆ ಸಾಕ್ಷಿ. ಇಷ್ಟೊತ್ತವರೆಗೂ ಒಳ್ಳೆ ಸನ್ರೈಸ್ ನೋಡಿದ್ರೆ, ಇವಾಗ ಡ್ರೋನ್ ಶಾಟ್ ಹಾರಿಸ್ತೀನಿ, ನೋಡಿ ಹೆಂಗಿರುತ್ತೆ ಅಂತ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ನನ್ನ ಜೊತೆ ಭೈರವ ಇದ್ದಾರೆ. ಬೆಳಗ್ಗಿನ ಬಿಸಿಲು ಕಾಯಿಸ್ತವ್ರೆ. ನಾವು ನಿನ್ನೆ ರಾತ್ರಿ ಇಲ್ಲೇ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ವಿ. ನಾವು ಯಾವಾಗಿದ್ವಿ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ. ಇಲ್ಲಿ ಚಳಿ ಜಾಸ್ತಿ, ಹಾಗಾಗಿ ಬೆಂಕಿ ಹಾಕಿದ್ದೀವಿ. ಇನ್ನು ಕ್ಯಾಂಪಿಂಗ್ ವಿಡಿಯೋ ನೋಡಿದ್ರಿ, ನಿನ್ನೆಯಿಂದ ಮಸ್ತ್ ಇತ್ತು. ನಿನ್ನೆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಕ್ಯಾಂಪಿಂಗ್ ಇಲ್ಲೆಲ್ಲ ಬಂದ್ಬಿಟ್ಟು ಒಂದು ಮರುಭೂಮಿಯಲ್ಲಿ ಕ್ಯಾಂಪಿಂಗ್ ಎಲ್ಲ ಮಾಡಿದೆ. ಇವಾಗ ಬೆಳಗ್ಗಿನ ಒಳ್ಳೆ ಸನ್ರೈಸ್ ಎಲ್ಲ ನೋಡಿಕೊಂಡು ಬೆಂಕಿ ಕಾಯಿಸ್ಕೊತಾ ಇದ್ದೀನಿ. ಬೆಂಕಿ ಕಾಯಿಸ್ತಾ ನನ್ನ ಭೈರವ ಒಂದು ಮ್ಯಾಟೇ ಸುಟ್ಟೋಗ್ಬಿಡ್ತು. ಇದು ಹೆಂಗೆ ಸುಟ್ಟೋಯ್ತು ಗೊತ್ತಾಗಲಿಲ್ಲ. ಇಲ್ಲಿ ಯಾವುದೋ ಬೆಂಕಿ ಕಿಡಿ ಬಂದು ತಗಲಿದೆ. ಇರಲಿ. ಸೊ ಗೈಸ್, ಮಸ್ತ್ ಇತ್ತಲ್ವಾ ಕ್ಯಾಂಪಿಂಗ್ ಎಲ್ಲ. ಇನ್ನು ಡ್ರೋನ್ ಶಾಟ್ಸ್ನ ನೋಡಿದ್ರಿ. ಸೊ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಜೊತೆಗೆ ಏನಪ್ಪ ಅಂತಂದರೆ, ನೀವು ಮಾಡಲೇಬೇಕಾದಂಥ ಕೆಲಸ ಏನು ಅಂತಂದರೆ, ಪಟ್ಟಂತ ಹೋಗ್ಬಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾಕಂತಂದರೆ ಕನ್ನಡಿಗನೊಬ್ಬ ಈ ಥರದ್ದೊಂದು ಅಟೆಂಪ್ಟ್ ಮಾಡ್ತಿರೋದು ಗ್ರೇಟೆಸ್ಟ್ ವಿಷಯ. ಇಲ್ಲಿವರೆಗೂ ಪ್ರಪಂಚದಲ್ಲಿ ಯಾರೂ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಹೋಗೋ ಪ್ರಯತ್ನ ಮಾಡಿಲ್ಲ. ಮುಂದೆ ಮಾಡ್ತಾರಲ್ಲೋ ನಂಗೆ ಗೊತ್ತಿಲ್ಲ. ಸೊ ಇದೊಂದು ಕನ್ನಡಿಗನ ಪ್ರಯತ್ನ. ಜೊತೆಗೆ ನಮ್ಮ ಸ್ಕೂಲ್ ಕನ್ಸ್ಟ್ರಕ್ಷನ್ ವರ್ಕೆಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಅಂದರೆ ಪ್ರೋಗ್ರೆಸ್ ಚೆನ್ನಾಗಿ ನಡೀತಿದೆ. ಇವಾಗ ಇನ್ನು ಅದ್ರ ಬಗ್ಗೆ ನಿಮಗೆ ಹೇಳಬೇಕು ಅಂತಂದರೆ, ನಾನು ಓದಿದಂತಹ ಒಂದು ಕನ್ನಡ ಮಾಧ್ಯಮ
ಪ್ರೌಢಶಾಲೆಯ ಕಟ್ಟಡಕ್ಕೋಸ್ಕರ ನಾನು ದೇಣಿಗೆ ಸಂಗ್ರಹಿಸ್ತಾ ಈ ಟ್ರಾವೆಲಲ್ಲಿ ಮುಂದೆ ಸಾಗ್ತಿದ್ದೀನಿ. ಸೊ ಅಂದರೆ ಈ ಟ್ರಾವೆಲ್ ಮುಗಿಯೋದ್ರೊಳಗಡೆ ನಾನು ಆ ಶಾಲೆಯನ್ನು ಸಂಪೂರ್ಣವಾಗಿ ಕಟ್ಟಬೇಕು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಬರ್ರ ನನ್ನನ್ನು ಮಾತಾಡ್ಸೋಕ್ಕಿಂತ ಪಕ್ಕದೂರಿಂದ ಹುಡ್ರು ಬಂದವ್ರೆ. ಬರ್ರ ಬೇಗ ಬರ್ರ. ನಾನು ಈ ಬೆಟ್ಟದ ಮೇಲೆ ಇದ್ದೀನಲ್ಲ, ಈ ಬೆಟ್ಟ ದಾಟ್ಕೊಂಡು ಆ ಕಡೆ ಇನ್ನೊಂದು ಬೆಟ್ಟದ ಮೇಲೆ ಹೋದರೆ ಅಲ್ಲಿ ಒಂದು ಊರಿದೆ. ಅಲ್ಲೊಂದು 10-12 ಜನ, ಒಂದು 25-30 ಮನೆ ಇದ್ದಾವೆ. ಸೊ ಆ ಮನೆಯಿಂದ ಐಕ್ಳೆಲ್ಲ ಬತ್ತವ್ರೆ. ರಾಮ್ भाई वो लकड़ी लेके आना. हाँ इधर है ना, इधर देखो, इधर है. ಬೆಂಕಿ ಹಾಕಕ್ಕೆ ಹೆಲ್ಪ್ ಆಗಲಿ. ಏನಂದರೆ ನಾನು ಯಾವಾಗಲೂ ನಗ್ತಾ ಇರ್ತೀನಿ ಗುರು. ವೆರಿ ರೇರ್ ನನಗೆ ಬೇಜಾರಾಗೋದು, ಅಳೋದು ಅದೆಲ್ಲ ವೆರಿ ರೇರ್. ನಾನು ಕಡೆದಾಗತ್ತಿದ್ದು 2022ರಲ್ಲಿ ಕಡೆದಾಗತ್ತೆ. ಅದಾದಮೇಲೆ ಹತ್ತಿದ್ದೀನಿ, ಬಟ್ 22ನೇ ಕೌಂಟ್ ತಗೊಳ್ಳೋಣ. ಯಾಕಂದರೆ ಅದಾದಮೇಲೆ ಹತ್ತಿದ್ದೆಲ್ಲ ವೇಸ್ಟ್ ಆಗೋಯ್ತು. ನಾನೊಂದು ಹುಡುಗಿಗೋಸ್ಕರ ಹತ್ಬಿಟ್ಟಿದ್ದೆ. ಆ ಹುಡುಗಿ ಅಷ್ಟೇ. ಇವಾಗ ಅದು ವೇಸ್ಟ್ ಆಯ್ತಲ್ಲ, ಅದನ್ನ ಕೌಂಟ್ ಮಾಡೋದು ಬೇಡ. 2022ರಲ್ಲಿ ಏನಕ್ಕೆ ಹತ್ತಿದೆ ಅಂದರೆ, ನಮ್ಮ ಅಪ್ಪ ನನಗೆ ಶಿವರಾತ್ರಿಗೆ ಬಟ್ಟೆ ತಗೊಂಬಂದಿರಲಿಲ್ಲ. ಅದಕ್ಕೆ ನಂಗೆ ಸಖತ್ ಒಳಗೆ ಬಂದುಬಿಟ್ಟಿತ್ತು. ನಂಗೆ ಗೋಳಾಡ್ಕೊಂಡೆಲ್ಲ ಹತ್ಬಿಟ್ಟಿದೆ, ನಮ್ಮಪ್ಪ ಹೆಂಗೆ ಅಂತ. ಬೈ आओ बैठो. क्या है आपका नाम? राहुल सिंह. कैसे? बढ़िया. सर इवर ಹೆಸರು राहुल सिंह अंत है. आप क्या पढ़ाई कर रहे हैं? हिंदी. नहीं कितना क्लास? 6. आप 5. 5ನೇ ಕ್ಲಾಸು. ಓ ಅಷ್ಟಕ್ಕಂತ ತಗೊಂಬಂದ. बैठो ना. देखो मैं चाय नहीं बन पा रहा हूँ क्योंकि मेरे पास चाय बनाने का आइटम नहीं. और क्यों आया? मेरे को देखने आया? सुपर. देखो मेरा नाम है सुदर्शन. मैं आया कर्नाटका से और अभी मैं जा रहा है सम. कल रात हुआ था, इधर ही टेंट लगा के रुके थे. अभी आगे सुबह जाता है. और आप क्या काम करते हैं? पढ़ाई करते हैं. अच्छा पढ़ाई करना. अब बैठो ना. अज्जी निमಗೋಸ್ಕರ ಬೆಂಕಿ ಹಾಕಿ ಕೂತ್ಕೊಳ್ಳಿ. ಹಾಂ ಅಜ್ಜಿ ಊಬಿ ಕರ್ನ. ಹಾಂ ಜ್ವರ ಊಬಿ ಹತ್ಕೊಂತ ಬಿಡ, ಸಾಕು ಬಿಡ. ಅಜ್ಜಿ ಹತ್ಕೊಳ್ಳಿಲ್ವಾ? ಹತ್ಕೊಂತ. ನಾನು ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ. ನಂಗೆ ಈ ಹುಡುಗರು ಬಂದಿರೋದು ಸಖತ್ ಹೆಲ್ಪ್ ಆಗ್ತಿದೆ ಗುರು. ಇವ್ರು ಬಂದಿರೋದಕ್ಕೆ ಪಟ ಪ್ಯಾಕಿಂಗ್ ಆಗುತ್ತೆ. ಆಮೇಲೆ ನಾನು ವಸ್ತುಗಳನ್ನೆಲ್ಲ ಕೆಳಗೆ ಸಾಗಿಸ್ಬೇಕು. ನಾನು ಒಂದು ಬೆಟ್ಟ ಹತ್ಕೊಂಡು ಬಂದಿದ್ದೀನಿ. ಬೆಟ್ಟದಿಂದ ಕೆಳಗೆ ಸಾಗಿಸೋಕ್ಕೆ ಹೆಲ್ಪ್ ಆಗುತ್ತೆ. ಯಾವುದು ಗೈಸ್, ಇದಾದಮೇಲೆ ನಾನು ಈ ಸೀರೀಸಿಗೆ ಸಂಬಂಧಪಟ್ಟಂಗೆ ಯಾವುದೇ ವೀಡಿಯೋ ಹಾಕೋಕ್ಕಾಗಲ್ಲ. ಯಾಕಂತಂದರೆ ನನ್ನ ಹಾರ್ಡ್ ಡಿಸ್ಕ್ ಡ್ಯಾಮೇಜ್ ಆಗಿದೆ. ಸಾರಿ, ರಿಯಲಿ ಸಾರಿ. ನನ್ನ ಹತ್ರ ಡ್ರೋನ್ ಶಾಟ್ಸ್ ಮಾತ್ರ ಇರೋದು, ಮಿಕ್ಕಿದ್ದು ಯಾವುದೂ. ಇದಾದಮೇಲೆ ನೇಪಾಳವರೆಗೂ ನಾನು ಜರ್ನಿ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದಿದ್ದೀನಿ ಭೈರವನ್ನ ಕರ್ಕೊಂಡು. ಸೊ ಅದ್ಯಾವ ವೀಡಿಯೋನೂ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಾನು ಏನೇ ಪ್ರಿಕಾಷನ್ಸ್ ತೊಗೊಂಡ್ರು ನನಗೆ ಹಾಕ್ಕೊಂಡು ಗುಮ್ತಾ ಇದೆ ಲೈಫು. ಸೊ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಬೇಡಿ ಅಷ್ಟೇ. ಆ್ಯಂಡ್ ಆಲ್ಸೋ ಬೈಕೋಬೇಡಿ ಪ್ಲೀಸ್.